ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಕಾಲ್ ಸೂಪು. ತುಂಬಾ ಒಳ್ಳೆಯದು ಎಲ್ರಿಗೂ. ಕಾಲ್ ಸೂಪ್ ಇವಾಗ ಮಂಡಿ ನೋವು ಸೊಂಟ ನೋವೆಲ್ಲ ಇರುತ್ತಲ್ವಾ, ಇಲ್ಲ ಮೂಳೆಗೆ ಯಾವುದೇ ಡ್ಯಾಮೇಜ್ ಆಗಿದ್ರೂ ಈ ರೀತಿಯಾಗಿ ನಾವು ಕಾಲ್ ಸೂಪ್ ಮಾಡ್ಕೊಂಡು ಕುಡಿದ್ರೆ ವಾರದಲ್ಲಿ 3ರಿಂದ 4 ದಿವಸ, ಅಥವಾ ಏನಾದರೂ ಕಾಲು ನೋವು ಸೊಂಟ ನೋವೆಲ್ಲ ಇತ್ತು ಅಂದರೆ ಒಂದು 4ರಿಂದ 5 ದಿವಸ ದಿನ ಈ ರೀತಿ ಮಾಡ್ಕೊಂಡು ಕುಡಿದ್ರೆ ತುಂಬ ಬೇಗ ರಿಕವರಿ ಆಗ್ತಾರೆ, ತುಂಬ ಬೇಗ ಕ್ಯೂರ್ ಆಗುತ್ತೆ. ಅಂದರೆ ಯಾವುದೇ ಮೂಳೆ ಪ್ರಾಬ್ಲಮ್ ಇದ್ರೂ ಕಾಲು ಸೂಪ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಮೊದಲಿಗೆ ನಾನಿಲ್ಲಿ 4 ಮೇಕೆ ಕಾಲುಗಳನ್ನ ತೊಗೊಂಡಿದ್ದೀನಿ. ಫ್ರೆಶ್ ಆಗಿದ್ದರೆ ತುಂಬ ಒಳ್ಳೆಯದು. 4 ಕಾಲುಗಳನ್ನ ನೀಟಾಗಿ ಕ್ಲೀನ್ ಮಾಡಿಸ್ಕೊಂಡು, ಅಂದರೆ ಬೆಂಕಿನಲ್ಲಿ ಸುಟ್ಬಿಟ್ಟು ಕೊಡ್ತಾರೆ. ಆ ಥರ ನಮಗೆ ಕೂದಲೆಲ್ಲ ಇರುತ್ತಲ್ವ ಮೇಲೆ, ಆ ರೀತಿಯಾಗಿ ನೀಟಾಗಿ ಸುಟ್ಟು ಅವ್ರು ಏನು ಮಾಡ್ತಾರೆ, ಚಾಕುನಲ್ಲಿ ಚೆನ್ನಾಗಿ ಎರೆದು ಕೊಡ್ತಾರೆ. ಈ ರೀತಿಯಾಗಿ ಕ್ಲೀನ್ ಮಾಡಿಸ್ಕೊಂಡು ತೊಗೊಬರ್ಬೇಕು. ಕಾಣಿಸ್ತಾ ಇದೆ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಅಂತ. ಇದನ್ನು ನಾವು ಮನೆಗೆ ತಂದಮೇಲೆ ಒಂದು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಂಡು ನೀಟಾಗಿ ನಾವು ಒಂದ್ಸಲಿ ಚೆನ್ನಾಗಿ ಕೈಯಲ್ಲಿ ಉಜ್ಜು 2ರಿಂದ 3 ಸಲ ತೊಳ್ಕೊಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ನೀಟಾಗಿ ಉಜ್ಜಿ 2ರಿಂದ 3 ಸರಿ ತೊಳ್ಕೊಂಡ್ರೆ ಸಾಕು, ನಮಗೆ ಕ್ಲೀನ್ ಆಗಿಬಿಟ್ಟಿರುತ್ತೆ. ನೋಡಿ ಇದನ್ನು ಇವಾಗ ನೀರು ಚೆಲ್ಬಿಟ್ಟು ತೊಳ್ಕೊಂಡು ಬರ್ತೀನಿ. ಈ ರೀತಿಯಾಗಿ ತೊಳ್ಕೊಂಡು ತೊಗೊಂಬಂದಿದ್ದೀನಿ. ನೋಡಿ ಎಷ್ಟು ನೀಟಾಗಿದೆ ಕಾಲು. ಇವಾಗ ನಾವು ಒಂದು ಕುಕ್ಕರ್ ತೊಗೊಳ್ಳೋಣ. ಸ್ವಲ್ಪ ದೊಡ್ಡ ಕುಕ್ಕರ್ನೇ ತೊಗೊಳ್ಳಿ. ನಾನಿವಾಗ 4 ಕಾಲುಗಳನ್ನು ಕೂಡ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ನಾನು ದೊಡ್ಡದಾಗಿ ಕಟ್ ಮಾಡಿಸ್ಕೊಂಡಿದ್ದೀನಿ ವಿಡಿಯೋಗೋಸ್ಕರ. ನೀವು ಇದನ್ನು 4 ಪೀಸ್ ಮಾಡಿಸ್ಕೋಬೋದು ಒಂದು ಕಾಲಲ್ಲಿ. ಇವಾಗ ನಾನು ಇದಕ್ಕೆ 4 ಕಾಲಿಗೆ 8 ಗ್ಲಾಸಷ್ಟು ನೀರು, ಅಂದರೆ 250 ml ಇಡಿಸೋವಂಥದ್ದು 8 ಗ್ಲಾಸಷ್ಟು ನೀರನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ನಿಮ್ಗೆ ಅದಕ್ಕಿಂತ ಜಾಸ್ತಿ ಬೇಕಂದ್ರೂ ಹಾಕೋಬೋದು. 8 ಗ್ಲಾಸ್ ಸಾಕು, ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಮತ್ತು 1 ಟೇಬಲ್ ಸ್ಪೂನು ಉಪ್ಪು ಹಾಕ್ಕೊಂಡು ಕುಕ್ಕರ್ ಮುಚ್ಚಿಬಿಟ್ಟು ನಾವು ಒಂದು 10 ವಿಷಲ್ ಬರ್ಸ್ಕೋಬೇಕಾಗುತ್ತೆ. 10 ವಿಷಲ್ ಯಾವ ಥರ ಬರ್ಸ್ಕೋಬೇಕು ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು 10 ವಿಷಲ್ ಬರ್ಸ್ಕೊಳ್ಳಿ. ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ಕಾಲು ಬೆಂದಿರಲ್ಲ. 10 ವಿಷಲ್ ಬಂದ್ರೂ ನೀಟಾಗಿ ನೋಡ್ಕೊಂಡು ಬೇಯಿಸ್ಕೊಳ್ಳಿ. ಅಷ್ಟರಲ್ಲಿ ನಾನಿಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಚಿಕ್ಕದೊಂದು ಪ್ಯಾನ್ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಮೆಣಸು ಹಾಕ್ಕೊಂಡು ಈ ಥರ ಘಮ್ ಅನ್ನೋವರೆಗೂ, ಜೀರಿಗೆ ಘಮ್ ಅನ್ನಬೇಕು ಮನೆಯೆಲ್ಲ, ಅಲ್ಲಿವರೆಗೂ ನಾವು ಹುರ್ಕೊಂಡು ಬರೋಣ. ಸೀಸ್ಕೋಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಈ ಜೀರಿಗೆ ಮೆಣಸನ್ನು ಹುರ್ಕೋಬೇಕಾಗತ್ತೆ. ಹುರಿದ್ಬಿಟ್ಟು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1.5 ಇಂಚಷ್ಟು ಶುಂಠಿ ಮತ್ತು ಅರ್ಧ ಈರುಳ್ಳಿ, ಅರ್ಧ ಗೆಡ್ಡೆ ಮೀಡಿಯಮ್ ಸೈಜು ಈರುಳ್ಳಿ ಹಾಕ್ಕೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ನಾನು ಸೂಪ್ ಮಾಡೋದಕ್ಕೆ. ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸೇರಿಸಾದ್ಮೇಲೆ ನಾವು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಆಗಲಿ ಒಣಮೆಣ್ಸಿನ್ಕಾಯಿ ಆಗಲಿ ನಾನು ಹಾಕಿಲ್ಲ. ಹಸಿಮೆಣ್ಸಿನ್ಕಾಯಿ ಗ್ಯಾಸ್ಟ್ರಿಕ್ ಆಗುತ್ತೆ. ನಾವಿಲ್ಲಿ ಆರೋಗ್ಯ ದೃಷ್ಟಿಯಿಂದ ಮಾಡ್ಕೊಳ್ಳೋದ್ರಿಂದ ಹಸಿಮೆಣ್ಸಿನ್ಕಾಯಿ ಎಲ್ಲ ಸೇರಿಸೋದು ಬೇಡ. ನಿಮ್ಗೆ ಬೇಕಂದರೆ ಒಣಮೆಣ್ಸಿನ್ಕಾಯಿನ ಖಾರ ಬೇಕಂದರೆ ಹಾಕ್ಕೋಬೋದು. ನೋಡಿ ಇಷ್ಟು ನುಣ್ಣಗೆ ರುಬ್ಕೊಂಬಂದರೆ ಸಾಕು. ತುಂಬ ತರಿಯಾಗೂ ಇರಬಾರ್ದು, ತುಂಬ ನೈಸಿಗೂ ಇರಬಾರ್ದು. ಈ ರೀತಿಯಾಗಿ ರುಬ್ಬಿ ಸೈಡ್ಗೆ ಇಟ್ಕೊಂಬಿಡೋಣ. ಈಗ ನೋಡಿ ಕುಕ್ಕರ್ ಇನ್ನೂ ವಿಷಲ್ ಬರ್ತಾ ಇದೆ. ಇದ್ರ ಪಾಡಿಗಿದು ಒಂದು 10 ವಿಷಲ್ ಬರಲಿ. ಅದು ಮೀಡಿಯಮ್ ಫ್ಲೇಮಲ್ಲೇ ಬರಲಿ. ಹೈ ಫ್ಲೇಮ್ ಇಟ್ಟರೆ ಜಾಸ್ತಿ ರಸ ಬಿಟ್ಕೊಳ್ಳಲ್ಲ. ತುಂಬಾ ವಿಷಲ್ ಬರ್ತಾನೆ ಇರುತ್ತೆ, ಮನೆಯಲ್ಲಿ ಕೂಗ್ತಾನೆ ಇರುತ್ತೆ, ಇರಿಟೇಟ್ ಆಗುತ್ತೆ. ಅದರಿಂದ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಬೇಯಿಸಿದ್ಮೇಲೆ ನಾನು ಕುಕ್ಕರ್ ಮುಚ್ಚಳ ತೆಗೆದಿದ್ದೀನಿ. ಚೆನ್ನಾಗಿ ಬೆಂದಿದೆ ಕಾಲು. 10 ವಿಷಲ್ ಬರ್ಸ್ಕೊಂಡಿದ್ದೀನಿ. ಸಖತ್ತಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು ಕಾಲು. ಅಂದರೆ ಎತ್ತಿದ್ರೆ ಮೂಳೆನ ಕಾಲು ಪೀಸ್ ಎತ್ತಿದ್ರೆ ಹಂಗೆ ಜಾರ್ಕೊಂಡು ಬೀಳ್ತಾ ಇರಬೇಕು ಪೀಸ್, ಅದರಿಂದ ಆ ಥರ ಬೇಯಿಸ್ಕೋಬೇಕಾಗುತ್ತೆ. ಇವಾಗ ನಾನು ರುಬ್ಬಿಟ್ಕೊಂಡಿದ್ದಂಥ ಮಸಾಲ ಕೂಡ ಇದಕ್ಕೆ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಸ್ಟವ್ ಹಚ್ಕೊಂಡು ಇದನ್ನು ಒಂದು 20 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 20 ನಿಮಿಷ ಕುದಿಸ್ಕೊಳ್ಳೋಣ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಆವಾಗಲೇ ಕಾಲು ಬೇಯಬೇಕಾದ್ರೆ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೀವಿ. ಇವಾಗ ಉಪ್ಪು ನೋಡಿಕೊಂಡು ನಿಮಗೆ ಉಪ್ಪು ಬೇಕನ್ಸಿದ್ರೆ ಮಾತ್ರ ಉಪ್ಪು ಹಾಕ್ಕೊಳ್ಳಿ. ಖಾರಕ್ಕೂ ಅಷ್ಟೇ, ನಾವಿಲ್ಲಿ ಯಾವುದೇ ರೀತಿ ಮೆಣಸಿನ್ಕಾಯಿ ಬಳಸಿಲ್ಲ, ಹಸಿಮೆಣ್ಸಿನ್ಕಾಯಿನೂ ಬಳಸಿಲ್ಲ, ಒಣಮೆಣ್ಸಿನ್ಕಾಯಿ ಕೂಡ ಬಳಸಿಲ್ಲ. ನೀವು ಬೇಕಂದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಇಲ್ಲ ಇನ್ನೂ ಖಾರ ಬೇಕಾದರೆ ಸ್ವಲ್ಪ ಪೆಪ್ಪರ್ ಪೌಡ್ರು ಕೂಡ ಇನ್ನೂ ಹಾಕ್ಕೋಬೋದು. ನನಗೆ ಸಾಕು ಇಷ್ಟೇ ಸೂಪ್. ಖಾರ ಎಷ್ಟಿರಬೇಕೋ ಅಷ್ಟಿದೆ, ಕರೆಕ್ಟಾಗಿದೆ, ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ಮಾಡ್ಕೊಂಡು ಕುಡಿದ್ರೆ, ಈಗ ಮಂಡಿ ಆಪ್ರೇಷನ್ ಆದರೆ ಅಥವಾ ಕಾಲು ಏನಾದರೂ ಈಗೇನೋ ಸ್ಪೋರ್ಟ್ಸ್ ಆಡಬೇಕಾದ್ರೆ ಕಾಲು ಏಟಾಯಿತು ಅಥವಾ ಮೂಳೆ ಏನೋ ಡ್ಯಾಮೇಜ್ ಆಯಿತು ಅಂದಾಗ ನೀವು ಈ ರೀತಿ ದಿನಾಲೂ ಒಂದೊಂದು ಗ್ಲಾಸು ಸೂಪನ್ನ ಮಾಡಿಕೊಟ್ರೆ ಮೇಕೆ ಕಾಲಿಂದ ತುಂಬ ಬೇಗ ಗೊತ್ತೇ ಆಗಲ್ಲ. ಡಾಕ್ಟ್ರು ಮೆಡಿಸಿನ್ಗಿಂತ ಬೇಗ ಗುಣ ಆಗ್ಬಿಡ್ತಾರೆ. ಅಷ್ಟು ಒಳ್ಳೆಯದು ಕಾಲು ಸೂಪು. ನನಗೆ ಗೊತ್ತಿರೋ ಪ್ರಕಾರ, ನಾನು ಮನೆಯಲ್ಲಿ ಮಾಡೋ ಪ್ರಕಾರ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಕಾಲು ಸೂಪು ಹೊರಗಡೆ ತೊಗೊಂಬಂದು ಆ ಮಸಾಲೆ ಪೌಡ್ರದೆಲ್ಲ ಕುಡಿಯೋದಕ್ಕಿಂತ ಮನೆಯಲ್ಲೇ ಹೆಲ್ದಿಯಾಗಿ ನಾವು ಇಷ್ಟು ಸಿಂಪಲಾಗಿ ಮಾಡ್ಕೋಬೋದಲ್ವ ಕಾಲು ಸೂಪು. ತುಂಬಾ ಚೆನ್ನಾಗಿರುತ್ತೆ. ಇದು 5ರಿಂದ 6 ಗ್ಲಾಸ್ ಆಗಿದೆ ಬೆಂದ ಮೇಲೆ.
ನೀವು ಒಂದ್ಸಲಿ ಮನೆಯಲ್ಲಿ ಮಾಡ್ಕೊಂಡು ನೋಡಿ ಹೇಗೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೂಪ್ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಮಾಡ್ಕೊಂಡ್ರೆ ಹೊರಗಡೆ ತರೋದೇ ಇಲ್ಲ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.